ಡಿಯರ್ ಪೇರೆಂಟ್ಸ್, ನೀವು ನೋಡ್ತಾ ಇದ್ದೀರಾ ಇಲ್ಲಿ ನಮ್ಮ ಸ್ಟೂಡೆಂಟ್ಸ್ ದಾನ್ವಿ. ಇವತ್ತು ಅವಳು ಕಾರ್ಡ್ಸ್ನ ಐಡೆಂಟಿಫೈ ಮಾಡ್ತಾ ಇದ್ದಾರೆ, ಕಲರ್ ಕಾರ್ಡ್ಸ್ನ. ಸೊ ನಾನು ಕಲರ್ ಕಾರ್ಡ್ಸ್ನ ಕೊಡ್ತಾ ಹೋಗ್ತೀನಿ. ಸೊ ನೀವು ನೋಡ್ತಾ ಇದ್ದೀರಾ, ಇವಳ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿದ್ದೀವಿ. ಯಾವುದೇ ರೀತಿಯಾಗಿ ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ಬಟ್ಟೆಯ ಒಳಗಡೆ ಒಂದು ಹತ್ತಿಯನ್ನಿಟ್ಟು ಕಣ್ಣು ಕಾಣಲಾರದೆ ನಾವು ಕಟ್ಟಿದ್ದೀವಿ. ಇದು ಥರ್ಡ್ ಐ ಮಿಡ್ ಬ್ರೈನ್ ಆ್ಯಕ್ಟಿವೇಶನ್ ಮೂಲಕ ಈ ತರಹದ ಒಂದು ಆ್ಯಕ್ಟಿವಿಟಿಯನ್ನು ಮಾಡ್ಬೋದು ಮಕ್ಕಳು. ಇದು ಸ್ಮರಣ ಶಕ್ತಿಗೆ ಬಹಳ ಅತ್ಯಮೂಲ್ಯವಾದದ್ದು. ಈಗ ನಾನೊಂದು ಕಾರ್ಡನ್ನು ಕೊಡ್ತಾ ಇದ್ದೇನೆ, ನೀವು ನೋಡ್ತಾ ಇದ್ದೀರಾ ಈ ಕಾರ್ಡು. ಸೊ ಅವಳು ತನ್ನ ಒಂದು ಸೆನ್ಸರಿ ಆರ್ಗನ್ಸ್ ಅಂದರೆ 5 ಆರ್ಗನ್ಸ್ಗಳು ಅಂದರೆ ಲೈಕ್ ಕಣ್ಣುಗಳನ್ನು ಕಟ್ಟಿರ್ತೇವೆ, ಇನ್ನು ಕೇವಲ 4 ಆರ್ಗನ್ಗಳು: ಕಿವಿ, ಮೂಗು, ಬಾಯಿ, ಚರ್ಮ. ಈ ರೀತಿಯಾಗಿ ಅವಳು ಆ ಮುಖಾಂತರ ಒಂದು ಕಲರನ್ನು ಐಡೆಂಟಿಫೈ ಮಾಡ್ತಾಳೆ. ಯಾವ ಕಲರಮ್ಮ? ಆರೆಂಜ್. ಓಕೆ, ಆರೆಂಜ್. ವೆರಿ ಗುಡ್. ನೀವು ನೋಡ್ತಾ ಇರ್ಬೋದು. ವೆರಿ ಗುಡ್. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಏನಾದರೂ ಇವರೇನಾದರೂ ಜಾದು ಮಾಡ್ತಾ ಇದ್ದಾರಾ ಅಥವಾ ಚಮತ್ಕಾರ ಮಾಡ್ತಾ ಇದ್ದಾರಾ ಅಂತ ಅಂದ್ಕೊಳ್ಬೋದು. ಇಲ್ಲಿ ಯಾವುದೇ ರೀತಿಯಾದಂಥ ಚಮತ್ಕಾರವೂ ಇರೋದಿಲ್ಲ, ಜಾದು ಕೂಡ ಇರೋದಿಲ್ಲ. ಮಕ್ಕಳಲ್ಲಿ ಆ ಒಂದು ಶಕ್ತಿ ಜಾಸ್ತಿ ಇರೋದ್ರಿಂದ ಮಿಡ್ ಬ್ರೈನ್ ಮೂಲಕ ಅಂದರೆ ತ್ರಿನೇತ್ರದ ಮೂಲಕ ಒಂದು ಶಕ್ತಿಯಿಂದ ಅವರು ಕಲರನ್ನು ಐಡೆಂಟಿಫೈ ಮಾಡೋದು. ಇನ್ನೂ ಹೆಚ್ಚು ಕಾರ್ಯಗಳನ್ನು ಅವರು ಮಾಡ್ತಾರೆ. ನೋಡಿ, ಪಿಂಕ್ ಅಂದಿದ್ದಾರೆ. ಅದೇ ರೀತಿ ಇನ್ನೊಂದು ಕಾರ್ಡನ್ನು ಕೊಡ್ತಾ ಹೋಗ್ತೀನಿ. ಸ್ವಲ್ಪ ಒಂದು ಟೆಸ್ಟ್ ಮಾಡೋಣ. ಮಕ್ಕಳಲ್ಲಿ ಈ ಶಕ್ತಿ ಅಗಾಧವಾಗಿರುತ್ತೆ. ಯಾವ ಕಲರ್? ಪೀಚ್ ಕಲರ್. ಸೊ ಇಂಗ್ಲೀಷಲ್ಲಿ ಪೀಚ್ ಕಲರ್. ಓಕೆ, ವೆರಿ ಗುಡ್. ಜೆ ಯಾವ ಕಲರಲ್ಲಿದೆ ಅದು? ಜೆ ಬ್ಲೂ ಕಲರ್. ವೆರಿ ಗುಡ್. ಅದರ ಬ್ಯಾಕ್ ಸೈಡಲ್ಲಿ ಒಂದು ಚಿತ್ರ ಇದೆ, ಅದು ಏನಂತ ಹೇಳ್ಬೋದಾ? ಜಗ್. ಓಕೆ, ವೆರಿ ಗುಡ್. ಅದರಲ್ಲಿ ಕಲರ್ಸ್ ಇದೆ, ಡಿಫ್ರೆಂಟ್ ಕಲರ್ಸ್ ಇದೆ, ಹೇಳ್ಬೋದಾ? ಚೆಕ್ ಮಾಡಿ. ವೈಟ್. ಓಕೆ, ಗ್ರೀನ್. ಓಕೆ, ವೆರಿ ಗುಡ್. ಪರ್ಪಲ್. ಓಕೆ, ವೆರಿ ಗುಡ್. ಸೊ ಇನ್ನೂ ಸ್ವಲ್ಪ ಕಾರ್ಡ್ಸನ್ನು ಕೊಡ್ತೀನಿ. ಸೊ ಏನಿದೆ ಅಂತ ಹೇಳಬೇಕು ನೋಡಿ. ಇದರಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಥರದ ಕಾರ್ಡ್ಸ್ಗಳನ್ನು ನೀವು ಕೂಡ ಮನೆಯಲ್ಲೇ ಚೆಕ್ ಮಾಡಿ. ಇದರಲ್ಲಿ ಯಾವುದೇ ರೀತಿಯ ವಾಸನೆ ಇರಲ್ಲ, ಬಣ್ಣದಿಂದ ಏನೂ ಗುರುತಿಸ್ಲಿಕ್ಕೂ ಆಗಲ್ಲ. ನೀವು ಕೂಡ ಬಟ್ಟೆನ ಕಟ್ಕೊಂಡು ಟ್ರೈ ಮಾಡಿ ಒಂದು ಸರಿ, ನಿಮಗೆ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಕಾರಣ ಇಷ್ಟೇ, ನಮ್ಮ ಒಂದು ಮಿಡ್ ಬ್ರೈನ್ ಏನಿದೆಯಲ್ಲ ಅದು ಜಾಗೃತವಾಗಿರೋದಿಲ್ಲ. ಮಕ್ಕಳಲ್ಲಿ ಈ ಒಂದು ಕಲೆಯನ್ನು ನಾವು ಒಂದು ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ
ಅಂದರೆ ಮಕ್ಕಳಲ್ಲಿ ಯೋಗ ಶಿಕ್ಷಣದ ಮೂಲಕ ಹಾಗೂ ಮೆಡಿಟೇಷನ್ ಮೂಲಕ ನಾವು ಇದನ್ನು ಜಾಗೃತಗೊಳಿಸ್ತೇವೆ ನಮ್ಮ ಕ್ಲಾಸಿನಲ್ಲಿ. ಇದಕ್ಕೆ ಸ್ವಲ್ಪ ಹೊತ್ತು ಅಂದರೆ ಸರಿಸುಮಾರು ಒಂದು 8-10 ಕ್ಲಾಸ್ಗಳಲ್ಲಿ ಹೀಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆ ರೀತಿ ಪ್ರಾಕ್ಟೀಸ್ ಮಾಡ್ತಾ ಹೋದಲ್ಲಿ ಮಕ್ಕಳಲ್ಲಿ ಈ ಒಂದು ಕ್ರಿಯೆ ಒಂದು ಜಾಗೃತಗೊಳ್ಳುತ್ತೆ ಅಂತ ಹೇಳ್ತೇವೆ. ನೋಡಿ, rabbit, ವೆರಿ ಗುಡ್. ಬ್ಯಾಕ್ ಸೈಡ್ ಏನಿದೆ ಅಂತ ಹೇಳ್ಬೋದಾ? ಆರ್ ವಿಚ್ ಕಲರ್? red, ಓಕೆ, ವೆರಿ ಗುಡ್. ಇನ್ನೊಂದು ಕೊನೆಯದಾಗಿ ಇನ್ನೊಂದು ಕಾರ್ಡನ್ನು ಕೊಟ್ಟಿದ್ದೀನಿ. ಸೊ ಹೀಗೆ ಹಲವಾರು ಕಾರ್ಡ್ಗಳನ್ನು ಕೂಡ ಅವರು ಅಂದರೆ ಏನು ಕೊಡ್ತಾರೆ ಎಲ್ಲವನ್ನು ಹೇಳಲಿಕ್ಕೆ ಅವರಲ್ಲಿ ಸಾಧ್ಯವಾಗುತ್ತೆ. ಓಕೆ, ವೆರಿ ಗುಡ್. ಕಲರ್? green, ಗ್ರೀನ್ ಕಲರ್. ಓಕೆ, hat, ವೆರಿ ಗುಡ್, ಗುಡ್ ಗರ್ಲ್. ಓಕೆ, ಸೊ ಈ ರೀತಿಯಾಗಿ ನೀವು ಭಾಳಷ್ಟು ಕಲರ್ಗಳನ್ನು ಚೆಕ್ ಮಾಡಿಸ್ಬೋದು ಅವರಿಂದ. ಇದು ಒಂದೇ ಉದ್ದೇಶ, ಈ ತರಹದ ಒಂದು ಆ್ಯಕ್ಟಿವಿಟಿ ಮಾಡಿಸೋದ್ರಿಂದ ಮಕ್ಕಳಿಗೆ ಇವರಲ್ಲಿ ಸ್ಮರಣ ಶಕ್ತಿ ಜಾಸ್ತಿ ಆಗುತ್ತೆ. ಆಮೇಲೆ ಪಿಕ್ಚರೈಸ್ಡ್ ಮೆಮರಿ ಅಂದರೆ ಏನು ನಾವು ಯಾವುದೇ ಒಂದು ಪಿಕ್ಚರನ್ನು ನೋಡಿದಾಗ ಅದು ಮೆಮರಿಯಲ್ಲಿ ಸ್ಟೋರ್ ಮಾಡುವಂಥ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಇದು ಒಬ್ಬರಲ್ಲ ಇಬ್ಬರಲ್ಲ ಎಲ್ಲ ಮಕ್ಕಳಲ್ಲೂ ಮಾಡಿಸ್ಬೇಕು. ಇದನ್ನು ಸ್ಕೂಲ್ಗಳಲ್ಲಿ ಪ್ರತಿಯೊಂದು ಸ್ಕೂಲ್ಗಳಲ್ಲಿ ಕೂಡ ಮಾಡಿಸ್ಬೇಕು. ಮಾಡೋದರಿಂದ ಏನಾಗುತ್ತೆ, ಈ ಒಂದು ಆ್ಯಕ್ಟಿವಿಟಿ ಇವನ್ ನೀವು ಹೋದರೆ ಜಪನೀಸ್ಗಳಲ್ಲಿ ಅಂದರೆ ಜಪಾನ್ ದೇಶಗಳಲ್ಲಿ ಎಲ್ಲ ಕೂಡ ಸಹಜವಾಗಿ ಮಕ್ಕಳಲ್ಲಿ ಮಾಡಿಸ್ತಾರೆ. ಇದರಿಂದಾಗಿ ಅವರು ಬಹಳಷ್ಟು ಮುಂದುವರೆದ ರಾಷ್ಟ್ರ ಅನ್ನೋದಕ್ಕೆ ಕಾರಣವಾಗಿದೆ. ನಮ್ಮ ದೇಶದಲ್ಲೂ ಈ ಒಂದು ಕ್ರಿಯೆ ಮೂಲತಃ ಗುರುಕುಲಗಳಲ್ಲಿ ನಡೀತಾ ಇತ್ತು. ಆದರೆ ದುರದೃಷ್ಟವಶಾತ್ ಗುರುಕುಲಗಳು ಎಲ್ಲವೂ ಮುಚ್ಕೊಂಡು ಹೋದವು. ಆದರೆ ಇವಾಗ ನಾವೇನು ಮಾಡ್ತಾಯಿದ್ದೀವಿ, ನಮ್ಮ ಕೈಲಿಂದ ಆದಷ್ಟು ನಾವು ಮಕ್ಕಳಿಗೆ ಈ ಒಂದು ಜ್ಞಾನವನ್ನು ನೀಡ್ತಾ ಇದ್ದೇವೆ. ಈ ಜ್ಞಾನವನ್ನು ಸದುಪಯೋಗಪಡಿಸ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ಇನ್ನೂ ಒಂದಿಷ್ಟು ಮುಂದೆ ಹೋಗಿ ಸ್ವಲ್ಪ ಟೆಸ್ಟ್ ಮಾಡೋಣ. ವಿಲ್ ಟ್ರೈ ಮಗು ಬುಕ್ಸಲ್ಲಿ ಓದಿರ್ತಕ್ಕಂಥ, ಯಾಕಂದರೆ ಕಾರ್ಡ್ಸ್ ಕೊಡ್ತಾ ಇದ್ದೀವಿ, ಅವರು ಏನೋ ಪ್ರಾಕ್ಟೀಸ್ ಮಾಡಿರ್ಬೋದು ಅನಿಸುತ್ತೆ. ಬಟ್ ಯಾವುದೋ ಒಂದು ರ್ಯಾಂಡಮಾಗಿ ಬುಕ್ ಕೊಡೋಣ. ವಿಲ್ ಟ್ರೈ ಇಟ್. ಅವಳು ಏನಾದರೂ ಐಡೆಂಟಿಫೈ ಮಾಡ್ತಾಳೆ ಅಂತ ನೋಡೋಣ. ಓಕೆ ಡಿಯರ್ ಫ್ರೆಂಡ್ಸ್, ಪಾಲಕರೇ ನೋಡಿ, ಇಲ್ಲೊಂದು ಬುಕ್ಸ್ ಕೊಡ್ತಾ ಇದ್ದೀನಿ. ಒಂದೇನೋ ಒಂದು ಬುಕ್ ಇದೆ. ಸೊ ಈ ಬುಕ್ ಮೇಲೆ ಏನು ಬರ್ತಿದೆ ಅಂತ ಟ್ರೈ ಮಾಡಿಸೋಣ. ತನ್ವಿ, just identify what letters have written on book. letters, Very good. ಮೇಲೆ ಏನು ಬರ್ತಿದೆ? ಸ್ಪೆಲ್ ಮಾಡ್ಬೋದಾ? W, ಓಕೆ, ವೆರಿ ಗುಡ್, O, ವೆರಿ ಗುಡ್. N, ಓಕೆ, ವೆರಿ ಗುಡ್. D, ಓಕೆ, R, ಓಕೆ, O, ಓಕೆ, U, ಓಕೆ, S. ಓಕೆ, ವೆರಿ ಗುಡ್. ಓಕೆ, ಅದರ ಜೊತೆ ಇನ್ನೊಂದು ಟೆಸ್ಟನ್ನು ಮಾಡೋಣ. ಇಲ್ಲಿ ಏನೋ ಬರೆದಿದೆ, ಹೆಸರಿದೆ. ವಿಲ್ ಟ್ರೈ ಇಟ್. ಓಕೆ ದಾನ್ವಿ, ಟ್ರೈ ದೀಸ್ ಲೆಟರ್ಸ್. ಏನು ಹೆಸರು ಬರ್ತಿದೆ ಅಲ್ಲಿ ಅಂತ ಹೇಳ್ಬೋದಾ? Tarushi ಓಕೆ, dot ಓಕೆ, AJ. ಓಕೆ, ಸ್ಪೆಲ್ ಇಟ್ ಅಗೇನ್. Tarushi dot AJ. ಜಸ್ಟ್ ಅ ಮಿನಿಟ್. tarushi.a.j. ವೆರಿ ಗುಡ್. ಸ್ಪೆಲ್ ಮಾಡ್ಬೋದಾ ಅದನ್ನು? ತಾರುಷಿ ಸ್ಪೆಲ್ ಮಾಡ್ಬೋದಾ? T ಓಕೆ, H ಓಕೆ, A ಓಕೆ, R
ವೆರಿ ಗುಡ್, U ವೆರಿ ಗುಡ್. S H S ಓಕೆ ಓಕೆ, ವೆರಿ ಗುಡ್, H I. ವೆರಿ ಗುಡ್, ವೆರಿ ಗುಡ್, ಗುಡ್ ಗರ್ಲ್. ನೋಡಿ, ಈ ರೀತಿಯಾಗಿ ಮಕ್ಕಳಲ್ಲಿ ಎಲ್ಲವನ್ನು ಐಡೆಂಟಿಫೈ ಮಾಡುವಂಥ ಶಕ್ತಿ ಇದೆ. ಆದರೆ ಅದನ್ನು ನಾವು ಬೆಳಕಿಗೆ ತರುವಂತಹದ್ದು ನಮ್ಮ ಪಾಲಕರಲ್ಲಿದೆ. ಯಾವುದನ್ನು ನಮ್ಮ ಮಕ್ಕಳಿಗೆ ಕೊಡಬೇಕಾಗಿದೆ ಅನ್ನೋದನ್ನು ಪಾಲಕರು ಮನದಟ್ಟಾಗಿ ತಿಳಿದುಕೊಳ್ಬೇಕಾಗಿದೆ. ಈ ಒಂದು ನಿಟ್ಟಿನಲ್ಲಿ ನಾವು ನಿಮಗೆ ರಿಕ್ವೆಸ್ಟ್ ಮಾಡ್ತೇವೆ. ನಾವು ನಿಮ್ಮದೇ ಆದಂತಹ JP ನಗರದಲ್ಲಿ ಈ ಒಂದು ಆ್ಯಕ್ಟಿವಿಟಿಯನ್ನು ಮಾಡಿಸ್ತಾ ಇದ್ದೀವಿ ಮಕ್ಕಳ ಮುಖಾಂತರ. ನೀವು ಕೂಡ ಈ ಒಂದು ಆ್ಯಕ್ಟಿವಿಟಿಯನ್ನು ನಿಮ್ಮ ಮಕ್ಕಳಲ್ಲಿ ಮಾಡಿಸ್ಬೇಕಾಗಿ ಅಂತ ಅಂದ್ಕೊಂಡಿದ್ದರೆ ನಾವು ಕೆಳಗೆ ನಮೂದಿಸಿರ್ತಕ್ಕಂತಹ ನಂಬರಿನ ಮೇಲೆ ಕಾಲ್ ಮಾಡಿ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. JP ನಗರ್ 6 ಫೇಸ್ ನಮ್ಮ ಅಡ್ರೆಸ್ಸು. ಒಂದು ಸರಿ ಕಾಲ್ ಮಾಡಿ ಮಾತನಾಡಿ. ಥ್ಯಾಂಕ್ ಯು.